ಕೆಲವೆಲ್ಲ ಇಂಡಸ್ಟ್ರಿಯಲ್ ಏನು ಎಮಿಷನ್ಸ್ ಇರುತ್ತೆ, ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಇರುತ್ತೆ, ಆ ಎಫ್ಲೂಯೆಂಟ್ಸ್ನೆಲ್ಲ ನೀವು ಕೆಲವು ಕೆರೆಗಳಿಗೆಲ್ಲ ಬಿಟ್ಟಿರೋದನ್ನ ನಮ್ಮ ಪರಿಸರ ಅಧಿಕಾರಿಗಳ ಮೂಲಕ ನಾವು ವರದಿ ತಗೊಂಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ ಸೇಯಿಂಗ್ ಈ ಕೆರೆಗಳದ್ದು ನೀರು ಇಷ್ಟು % ಮಲಿನ ಆಗಿದೆ. ಇಲ್ಲಿ ಜೀವ ಸಂಕುಲಗಳು ತಿಳ್ಕೊಳ್ಳಿ, ಜೀವ ಇರೋದು ಎಲ್ಲಿ? ಇಡೀ ಜೀವ ಸಂಕುಲ ಇರೋದು ಎಲ್ಲಿ? ಎಲ್ಲಿ? ನೀರಲ್ಲ, ಭೂಮಿ ಮೇಲೆ. ಭೂಮಿ ಬೇಕು ಫಸ್ಟು. ಭೂಮಿ ಇದ್ರೇನೆ ನಾವು ಎಷ್ಟು ಭೂಮಿಗಳಿದೆ? ಒಂದೇ ಭೂಮಿ. ಓನ್ಲಿ ಆನ್ ದಿಸ್ ಪ್ಲಾನೆಟ್ ದ ಲೈವ್ಸ್ ಆರ್ ಎಕ್ಸಿಸ್ಟ್. ಎಲ್ಲ ಲಿವಿಂಗ್ ಬೀಯಿಂಗ್ ಅಂತಂದು ಏನು ಹೇಳ್ತೀವಿ, ಎಲ್ಲ ಭೂಮಿ ಖಂಡಿತ ತಿಳ್ಕೊಳ್ಳಿ. ಇಂಡಸ್ಟ್ರಿಯಲಿಸ್ಟ್ ಆದಿಯಾಗಿ ನಮ್ಮ ಎಲ್ಲ ಸ್ಟೂಡೆಂಟ್ಸು, ನಿಮಗೆ ಎಲ್ಲರಿಗೂ ಸ್ಟೂಡೆಂಟ್ಸ್ ಅಂದ ತಕ್ಷಣ ನನಗೆ ನಿನ್ನೆ ನಡೆದಂಥ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ 11 ಇದು ನಡೀತು. ನೀವೇನು ಮಾಡ್ತೀರಾ ಅಂತಂದರೆ ನೋಡಿ, ಟಿ ವಿಯಲ್ಲಿ ನೋಡಿ, ಎನ್ಕರೇಜ್ ಮಾಡಿ. ನಿಮ್ಮ ಹೀರೋ ಯಾರೋ ಇರ್ತಾರೆ, ನಿಮ್ಮ ಸ್ಪೋರ್ಟ್ಸ್ ಹೀರೋ ಇಟ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಹೋಗಿ ಸಣ್ಣ ಮಕ್ಕಳು, 14 ವರ್ಷ 18 ವರ್ಷದ ಮಕ್ಕಳು, ನಿಮಗೆ ಪಾಪ ತಂದೆ ತಾಯಿ ಭಾಳ ಕಷ್ಟಪಟ್ಟು ಸಾಕಿರ್ತಾರೆ. ಸೊ ನೀವು ನಿಮ್ಮ ಫ್ರೆಂಡ್ಸು ಎಂಥವ್ರು ಸಹವಾಸದಿಂದ ನಮ್ಮಲ್ಲಿ ಏನಿದೆ ಗಾದೆ, ಸನ್ಯಾಸಿ ಕೆಟ್ಟ ಅಂತ. ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಏನೂ ಗೊತ್ತಿರಲ್ಲ, ಮಾಬ್ ಅಂದರೆ ಏನು ಗೊತ್ತಿರಲ್ಲ, ಆ ಥರದನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಿರಲ್ಲ, ಎಕ್ಸ್ಪೀರಿಯನ್ಸ್ ಇರಲ್ಲ. ದೊಡ್ಡವ್ರಿಗೂ ಅಷ್ಟೇ, ಚಿಕ್ಕವ್ರಿಗೊಬ್ರಿಗೆ ಅಂತದ್ದಲ್ಲ. ಹೋಗ್ಬಿಟ್ಟು ಎಲ್ಲ ಅಷ್ಟು ಜನ ನಾವು ಏರಿಯಲ್ ವ್ಯೂ ನೋಡ್ತಾ ಇದ್ದೀವಿ, ಅಷ್ಟು ಜನ ಒಂದೇ ಕಡೆ ಅಸೆಂಬಲ್ ಆದರೆ ಏನಾಗುತ್ತೆ ಸಣ್ಣ ಜಾಗದಲ್ಲಿ? ನನಗೆ ಮಕ್ಕಳು ನನಗೆ ಬಹಳ ಬೇಜಾರಾಯಿತು. ವಿಶೇಷವಾಗಿ ಏನಂತಂದರೆ ಕಾಲೇಜ್ಗೆ ಹೋಗ್ತೀವಿ ಅಂತಂದು ಹೋಗಿರ್ತೀರ, ಹೋಗ್ಬಿಟ್ಟು ಅಲ್ಲಿ ಸ್ಟೇಡಿಯಂ ಹತ್ರ ಹಿಂಗೇನಾದರೂ ಹೆಣವಾಗಿ ಬಂದರೆ ತಂದೆ ತಾಯಿಗಳ ಗತಿ ಏನು? ಇಷ್ಟೊಂದು ದಿನ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತಾರೆ. ಎಲ್ಲ ಮಕ್ಕಳಿದ್ದೀರ, ಅದಕ್ಕೆ ನಾನು ಹೇಳ್ತಾ ಇರೋದು. ಎಲ್ಲ ನೀವು ಚಿಲ್ಡ್ರನ್, ಯು ಆರ್ ಆಲ್ ಚಿಲ್ಡ್ರನ್ ಎಲ್ಲ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇದ್ದೀರಾ? ಕಾಲೇಜ್ ಗೋಯಿಂಗ್ ಇಲ್ಲಲ್ಲ. ಸೊ ನೀವು ಇವಾಗಲಿಂದನೇ ತಿಳ್ಕೋಬೇಕು, ಯಾರೋ ಕರೆದ್ರು ಅಂದ ತಕ್ಷಣ ನೀವು ಹೋಗೋದು ಬೇಡ. ನೀವು ಯು ಹ್ಯಾವ್ ಟು ಟೇಕ್ ಒಬ್ಟೈನ್ ದ ಪರ್ಮಿಷನ್ ಫ್ರಮ್ ಯುವರ್ ಪೇರೆಂಟ್ಸ್. ಅಲ್ಲಿ ಹೋಗ್ಬೋದಾ, ಏನು ತೊಂದರೆ ಇಲ್ವಾ ಅಂತಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಹೋಗ್ಬೇಕೇ ಹೊರತು ಈ ಥರ ಏಕಾಏಕಿ ಹೋಗಿ ಅಲ್ಲಿ ಬೆಳಗ್ಗೆ ಕಾಲೇಜ್ಗೆ ಅಂತ ಹೋಗಿದ್ದಾನೆ, ಮಧ್ಯಾಹ್ನದ ಸಂಜೆ ಅಷ್ಟೊತ್ತಿಗೆ ಇದಾಗಿದೆ, ಈ ಥರದ್ದೆಲ್ಲ ಆಗೋದು ಬೇಡ. ಯಾಕೆಂದರೆ ನೀವೆಲ್ಲರೂ DC ಮೇಡಮ್ ಹೇಳಿದ್ದನ್ನು ದಯವಿಟ್ಟು ಕೇಳ್ಕೋಬೇಕು. ಈ ಥರದ್ದು ಇದಕ್ಕೆ ಎಂದು ಮಾಬ್ಗೆ ನಿಮಗೆ ಹೋಗೋದು ಬೇಡ. ಸೊ ಅದು ನನ್ನ ರಿಕ್ವೆಸ್ಟು ನಿಮ್ಮಲ್ಲಿ, ನನ್ನ ಮನವಿ ನಿಮಗೆ. ಸೊ ಈ ಥರದ್ದಿದ್ದಾಗ ಯಾವತ್ತೂ ಅವಾಯ್ಡ್ ಮಾಡಿ. ಸೊ ಇದನ್ನು ಹೇಳ್ತಾ ನಮ್ಮ ಪರಿಸರ ದಿನಾಚರಣೆ ಇವತ್ತೇನು ಆಚರಣೆ ಮಾಡ್ತಾ ಇದ್ದೀವಿ. ಭೂಮಿ ಇರೋದೆಷ್ಟು? ಒಂದೇ ಒಂದು. ಜೀವ ಇರೋದು ಎಲ್ಲಿ? ಒಂದೇ ಒಂದು ಪ್ಲಾನೆಟಲ್ಲಿ, ಭೂಮಿಯಲ್ಲಿ. ಭೂಮಿ ಬಿಟ್ಟು ಎಲ್ಲಾದರೂ ನಾವು ಇಷ್ಟೆಲ್ಲ ಸೈನ್ಸು, ಇಷ್ಟೆಲ್ಲ ಟೆಕ್ನಾಲಜಿ, ಇಷ್ಟೆಲ್ಲ ರಿಸರ್ಚು, ಚಂದ್ರಯಾನಕ್ಕೆ ಎಲ್ಲ ಹೋಗಿ ಬಂದ್ವಿ, ಏನಾದರೂ ಗೊತ್ತಾಗಿದೆಯಾ? ಡಿಸ್ಕವರ್ ಮಾಡಿದ್ದೀವ ಭೂಮಿ ಏನಾದರೂ ಬೇರೆ ಕಡೆ ಇದೆ ಅಂತಂದ್ಬಿಟ್ಟು? ಇಲ್ಲಲ್ವಾ? ಭೂಮಿ ಮೇಲೆ, ಇದು ಒಂದೇ ಪ್ಲಾನೆಟ್ ಮೇಲೆ ನಮ್ಮದು ಜೀವನ ಇರೋದು. ಈ ಜೀವ ಭೂಮಿ ಮೇಲೆ ವಾಸಿಸುವ ಹಕ್ಕು ಯಾರ್ಯಾರಿಗಿದೆ? ಬರೀ ನಮಗಲ್ಲ, ಅದು ನಾವು ತಪ್ಪು ತಿಳ್ಕೊಂಡಿರೋದು. ಈ ಭೂಮಿ ಮೇಲೆ ಆನ್ ದಿಸ್ ಅರ್ತ್ ಓನ್ಲಿ ನಾಟ್ ಹ್ಯೂಮನ್, ದೇರ್ ಆರ್ ಅದರ್ ಕ್ರೀಚರ್ಸ್. ಏನು ಕ್ರಿಯೇಚರ್ಸು ಏನೇನಿದೆ? ಎಲ್ಲ ಇದೆ. ಸಣ್ಣ ಕೀಟಗಳಿದೆ, ಪ್ರಾಣಿಗಳಿದೆ, ದೊಡ್ಡ ಪ್ರಾಣಿಗಳು, ಚಿಕ್ಕ ಪ್ರಾಣಿಗಳು, ಎಲ್ಲದಕ್ಕೂ ಜೀವ ಜಂತುಗಳು ಅಂತಂದ್ಬಿಟ್ಟು ಏನು ಹೇಳ್ತೀವಿ ಕನ್ನಡದಲ್ಲಿ, ಅಷ್ಟು ಜೀವ ಜಂತುಗಳಿಗೆ. ಮರ ಕೂಡ ಉಸಿರಾಡುತ್ತೆ, ಗೊತ್ತಿದೆ ಅಲ್ವಾ? ಮರಕ್ಕೆ ಕೂಡ ಜೀವ ಇದೆ. ಸ್ಟೂಡೆಂಟ್ಸ್ ಎಲ್ಲ ಗೊತ್ತಲ್ವಾ? ಗೊತ್ತಾ? ಎಸ್, ಮರಗಳಿಗೂ ಜೀವ ಇರೋದ್ರಿಂದ ಡಿಯರ್ಸ್, ಸೊ ಅವ್ರಿಗೂ ಕೂಡ ಬದುಕಲಿಕ್ಕೆ ಹಕ್ಕಿದೆ.